ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಸ್ ಎ ಡ್ರಿಂಕ್ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಸೊ ಆ ವೆಯ್ಟ್ ಲಾಸ್ ಡ್ರಿಂಕ್ನ ಕುಡಿದ್ಬಿಟ್ಟು ಈ ಡೇನ ಶುರು ಮಾಡ್ತೀನಿ. ಓಕೆ, ಇವತ್ತು ಅವಲಕ್ಕಿ ಮಾಡೋಣ ಅಂತ 3 ಪಾವ್ ಅವಲಕ್ಕಿ ನೆನೆ ಹಾಕಿದ್ದೀನಿ. ಚೆನ್ನಾಗಿ ತೊಳೆದು 1-2 ಸಲ ನೆನೆ ಹಾಕಿದ್ದೀನಿ. ಅದನ್ನು ಜಾಸ್ತಿ ನೆನೆ ಹಾಕಿಬಿಡಿ. 10 ನಿಮಿಷ ನೀರಲ್ಲಿ ಬಿಟ್ಬಿಟ್ಟು ಆಮೇಲೆ ಆ ನೀರು ಬಸಿಬೇಕು, ಇಲ್ಲಾಂದರೆ ಜಾಸ್ತಿ ನೆನೆದ್ಬಿಡುತ್ತೆ. ಸೊ ಅವಲಕ್ಕಿ ಚೆನ್ನಾಗಾಗಲ್ಲ. ಅದಕ್ಕಾಗಿ ಮತ್ತು ನೀರುಳ್ಳಿ ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಜೀರಿಗೆ, ಕಡಲೆಬೀಜ, ಉದ್ದಿನಬೇಳೆ ಹಾಕಿ ಕಟ್ ಮಾಡಿಟ್ಟಿರೋಂಥ ಮೆಣಸಿನ್ಕಾಯಿ, ನೀರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಉಪ್ಪು ಹಾಕಿ, ಅರಿಶಿನ ಪುಡಿ ಹಾಕಿ, ಚಿಟಿಕೆ ಅರಿಶಿನ ಪುಡಿ ಬೇಕಾದರೆ ಹಾಕಿ, ಬೇಡ ಅಂದರೆ ಬಿಡಿ. ಕೆಲವರು ಕಲರ್ಫುಲ್ ಇಷ್ಟಪಡ್ತಾರೆ, ಕೆಲವರು ಕಲರ್ ಇಷ್ಟಪಡಲ್ಲ. ಬೇಡ ಅನ್ನೋರು ಬಿಡಿ. ಅರಿಶಿನ ಪುಡಿ ಹಾಕಿದರೆ ಆ್ಯಂಟಿಬಯೋಟಿಕ್ ಇರುತ್ತೆ. ಸೊ ಅದು ಕೂಡ ನಿಮ್ಮ ಬಾಡಿಗೆ ಬೇಕು, ಹಾಗಾಗಿ ಒಳ್ಳೆಯದಲ್ವಾ. ಬೇಕು ಅನ್ನೋರು ಹಾಕ್ಕೊಳ್ಳಿ, ಬೇಡ ಅನ್ನೋರು ಸ್ಕಿಪ್ ಮಾಡಿ. ಈ ಅವಲಕ್ಕಿ ನೆಂದಿರೋಂಥ ಅವಲಕ್ಕಿ ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಮಾಡಿ. ಅವಲಕ್ಕಿ ರೆಡಿ ಆಯಿತು. ಈ ರೀತಿಯಾಗಿ ನನ್ನ ರೊಟೀನೆಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಹೇಳಿ. ಮತ್ತು ನನ್ನ ಅಡುಗೆ ನಿಮ್ಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಸೆಕ್ಷನ್ ಮೂಲಕ ನನಗೆ ಕಾಮೆಂಟ್ ತಿಳಿಸಿ. ಯಾವ ರೀತಿ ನಾನು ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋಸ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ಎಲ್ಲ ವೀಡಿಯೋಸ್ ಅಪ್ಡೇಟ್ಸ್ ಕೂಡ ನಿಮಗೆ ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ. ಸೊ ಎಲ್ಲ ವೀಡಿಯೋಸ್ ಕೂಡ ನೋಡಬಹುದು. ನನಗೆ ಸಪೋರ್ಟ್ ಮಾಡಿ. ನನ್ನ ಪುಟ್ಟ ಬೇಬಿ ಕೂಡ ಅವಲಕ್ಕಿ ತಿಂದ. ಸೊ ಹಾಗಾಗಿ ನೆಕ್ಸ್ಟು ವ್ಲಾಗ್ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಣ್ಣ ಮಗುಗೆ ಅಂದರೆ 1 ವರ್ಷ 7 ತಿಂಗಳು ನಮ್ಮ ಪಾಪಂಗೆ, ಆ ಪಾಪುಗೆ ಏನೆಲ್ಲ ತಿನ್ನಿಸಿದ್ರೆ ವಿಟಮಿನ್ಸ್, ಪ್ರೋಟೀನ್ಸ್ ಭರಿತವಾದ ಆಹಾರ ತಿನ್ನಿಸ್ಬೇಕು. ಆ ಮಕ್ಕಳು ತಿನ್ನಲ್ಲ, ನಾವು ಬಿಡಲ್ಲ, ಆ ರೀತಿ ಆಗಿರುತ್ತೆ. ಆ ಥರದ ಊಟನ ಅಂದರೆ ಫುಡ್ನ ಹೇಗೆ ಪ್ರಿಪೇರ್ ಮಾಡಿ ನಾವು ಅವ್ರಿಗೆ ತಿನ್ನಿಸ್ಬೇಕು. ಅವರು ಹಠ ಮಾಡಿದ್ರೂ ನಾವು ಬೇರೆ ರೀತಿ ಟ್ರೈ ಮಾಡಿ ಅವ್ರು ತಿನ್ನೋ ರೀತಿ ಮಾಡಬೇಕು, ಅವ್ರಿಗೆ ಇಷ್ಟ ಆಗೋ ರೀತಿ ನಾವು ಮಾಡಿಕೊಡ್ಬೇಕು. ಸೊ ಹಾಗಾಗಿ ಆ ವೆರೈಟೀಸ್ನ, ಆ ರೆಸಿಪೀಸ್ನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದು ಬೇಕಾಗಿದ್ದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ ನನಗೆ, ಓಕೆನಾ. ಚಿಕ್ಕ ಮಕ್ಕಳು ಊಟ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್ ರೀ. ಅವ್ರು ಊಟ ಮಾಡಿದ್ರೆ ನಾವು ಊಟ ಮಾಡ್ದಂಗೆ ದೊಡ್ಡ ಸಮಾಧಾನ ಸಿಕ್ದಂಗೆ ಆಗುತ್ತೆ. ಸೊ ಹಾಗಾಗಿ ಓಕೆ, ಅವಲಕ್ಕಿ ನೋಡಿ ಒಗ್ಗರಣೆಲ್ಲ ರೆಡಿಯಾಗಿದೆ. ಎಲ್ಲರೂ ಅವಲಕ್ಕಿ ಮಾಡ್ತಾರೆ, ಬಟ್ ನಾನು ಬೇರೆ ಥರ ಮಾಡಿಲ್ಲ. ನಾನು ಅದೇ ರೀತಿ ಮಾಡಿದ್ದೀನಿ, ನನಗೆ ಗೊತ್ತಿರೋ ರೀತಿ ನಾನು ಮಾಡಿದ್ದೀನಿ. ಓಕೆ, ಅವಲಕ್ಕಿ ರೆಡಿ ಆಯಿತು. ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ. ಇನ್ನು ಮೋಟಿವೇಶನ್ ಸಿಕ್ಕಿದಾಗ ಆಗುತ್ತೆ ನನಗೆ ವೀಡಿಯೋಸ್ ಮಾಡೋದಕ್ಕೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.